ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಆರುಂಡಿ. ಚನ್ನಪಟ್ಟಣ ಎಲೆಕ್ಷನ್ನಲ್ಲಿ ದಾಖಲೆಯ ವೋಟಿಂಗ್ ನಡೆದಿರೋದು ಸ್ನೇಹಿತರೆ. ಬರೋಬ್ಬರಿ 88.8% ಅಂದರೆ ಚನ್ನಪಟ್ಟಣ ಇತಿಹಾಸದಲ್ಲೇ ದಾಖಲೆ ಮಟ್ಟದಲ್ಲಿ ಜನರು ತಮ್ಮ ಹಕ್ಕನ್ನು ಚಲಾಯಿಸಿರೋದು ಸ್ನೇಹಿತರೆ. ಇಲ್ಲಿ ಪ್ರಜಾಪ್ರಭುತ್ವ ಜೀವಂತವಾಗಿದೆ ಅಂತ ನಾವೆಲ್ಲರೂ ಕೂಡ ಊಹಿಸಿಕೊಳ್ಳಬಹುದು. ಅದೆಲ್ಲವೂ ಕೂಡ ಶುದ್ಧ ಸುಳ್ಳು ಅನಿಸ್ಬಿಡುತ್ತೆ. ಯಾಕೆಂದರೆ ಒಂದೊಂದು ಓಟಿಗೂ ಸುರಿದಿರೋ ಹಣದ ಲೆಕ್ಕಾಚಾರಗಳನ್ನು ಏನಾದರೂ ನೀವು ಕೇಳಿಬಿಟ್ರೆ ನಿಮ್ಮ ತಲೆ ಗಿರ್ ಅಂದುಬಿಡುತ್ತೆ. ದಂಗ ಹಾಗೆ ಹೋಗಿಬಿಡ್ತೀರ. ದುಡ್ಡಲ್ಲಿ, ಜನಬಲದಲ್ಲಿ, ಜೊತೆಗೆ ಶ್ರೀಮಂತಿಕೆಯಲ್ಲಿ ನಾವು ಅಳೆದು ತೂಗಿದ್ರೂ ಕೂಡ ನಿಲ್ಲಿಸಲಾಗಿದ್ದಂಥ ಇಬ್ಬರು ಘಟಾನುಘಟಿ ಸ್ಪರ್ಧಿಗಳ ಹಣ ಬಲ ಅಳತೆಗೂ ಕೂಡ ಸಿಗೋದಿಲ್ಲ ಅನ್ನೋದನ್ನು ನೀವೆಲ್ಲರೂ ಕೂಡ ಒಪ್ಪಿಕೊಳ್ಳಲೇಬೇಕು ಸ್ನೇಹಿತರೆ. ಚನ್ನಪಟ್ಟಣ ತಾಲೂಕಿನಲ್ಲಿ 2,35,000 ಮತದಾರರಿದ್ದಾರೆ. ಆ ಪೈಕಿ 2,06,866 ಮತದಾರರು ತಪ್ಪದೆ ಈ ಬಾರಿ ಮತವನ್ನು ಚಲಾಯಿಸಿರೋದು. ದಾಖಲೆಯ ಮತದಾನ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ಊಹೆ ಮಾಡ್ಕೊಳ್ಬೋದು. ಇನ್ನೊಂದು ಸಾರಿ ಅದನ್ನು ರಿಪೀಟ್ ಮಾಡ್ತಾ ಇದ್ದೀನಿ. ಒಟ್ಟು 2,35,000 ಮತದಾರರ ಪೈಕಿ 7,06,866 ಮತದಾರರು ಮಿಸ್ ಮಾಡದೆ ಓಟನ್ನು ಚಲಾಯಿಸಿರೋದು. ಎಂತಹ ತುರ್ತು ಕೆಲಸಗಳೇ ಇರಲಿ, ಬೇರೆ ಊರಲ್ಲಿರಲಿ, ಆರೋಗ್ಯ ಹದಗೆಟ್ಟಿರಲಿ, ವಯಸ್ಸಾಗಿ ನರಳಾಡ್ತಾ ಇರಲಿ, ಒಂದೊಂದು ಓಟು ಕೂಡ ಎಷ್ಟು ಮುಖ್ಯ ಅನ್ನೋದನ್ನು ಇಬ್ಬರೂ ಸ್ಪರ್ಧಿಗಳು ಮನಗಂಡಿದ್ದಂಥ ನಿಖಿಲ್ ಕುಮಾರಸ್ವಾಮಿ ಹಾಗೂ CP ಯೋಗೇಶ್ವರ್ ಬಣದ ಕಾರ್ಯಕರ್ತರು ಕೂಡ ಪಟ್ಟು ಹಿಡಿದು ಮತವನ್ನು ಚಲಾಯಿಸಿಬಿಟ್ಟಿದ್ದಾರೆ. ಕರ್ಕೊಂಡು ಬಂದು ಓಟನ್ನು ಚಲಾಯಿಸಿದ್ದಾರೆ. ಹಬ್ಬಕ್ಕೆ ಹೋಗಿದ್ದರೂ ಕೂಡ ಕಾರ್ ಬುಕ್ ಮಾಡಿ ಬೆಳಗ್ಗೆ 7ರಿಂದ ಸಂಜೆ 6 ಗಂಟೆ ಒಳಗೆ ಓಟನ್ನು ಚಲಾಯಿಸಿ ಅವ್ರ ಜಾಗಕ್ಕೆ ಮತ್ತು ಅವರನ್ನು ತಲುಪಿಸುವ ಕೆಲಸವನ್ನು ಕೂಡ ಕಾರ್ಯಕರ್ತರು ಎಡೆಬಿಡದೆ ಮಾಡಿರೋದು ಸ್ನೇಹಿತರೆ. ಯಾರು ಊಹಿಸಲಾಗದಂಥ ಮತದಾನ ಈ ಬಾರಿ ನಡೆದಿರೋದು. ಒಂದು ಅಂಕಿಅಂಶ ಕೊಡೋದಾದರೆ 2018ರಲ್ಲಿ ಇದೇ ಕುಮಾರಸ್ವಾಮಿ ಹಾಗೂ CP ಯೋಗೇಶ್ವರ್ ವಿರುದ್ಧ ನಡೆದಿದ್ದಂಥ ಸೆಣಸಾಟ ಅದು 86% ಮತದಾನ ನಡೆದಿತ್ತು. ಇದೀಗ ಅದನ್ನು ಮೀರಿಸುವಂತಹ ವೋಟಿಂಗ್ ನಡೆದಿರೋದು ರಾಜಕೀಯ ವಲಯದಲ್ಲಿ ಅಚ್ಚರಿಯನ್ನು ಮೂಡಿಸಿದೆ. ಅದಕ್ಕೆ ಬಹಳಷ್ಟು ಕಾರಣಗಳಿದೆ, ಅದನ್ನು ಜನಸಾಮಾನ್ಯರು ಕೂಡ ಊಹಿಸಿಕೊಳ್ಬೋದು ಸ್ನೇಹಿತರೆ. ಬರೋಬ್ಬರಿ 300 ಕೋಟಿ ಸಮೀಪ ಹಣದ ಹೊಳೆ ಚನ್ನಪಟ್ಟಣದಲ್ಲಿ ಕಳೆದ ಒಂದೇ ದಿನ ಹರಿದಿದೆ ಅನ್ನೋ ಮಾತುಗಳು ಹರಿದಾಡ್ತಾ ಇರೋದು. ಸುರಿದು ಬಿಟ್ಟಿದ್ದಾರೆ. ಹಣದ ಲೆಕ್ಕಾಚಾರವೇ ಇಲ್ಲ, ನೀರಿನಂತೆ ಹರ್ಕೊಂಡು ಹೋಗಿಬಿಟ್ಟಿದೆ ಕೊಚ್ಕೊಂಡು ದುಡ್ಡು ಅನ್ನೋ ಮಾತುಗಳು. ಬೆಚ್ಚಗೆ ಸಿಕ್ಕ ನೋಟುಗಳನ್ನು ಮತದಾರರು ಜೇಬಿಗಿಳಿಸಿ ತಮಗೆ ಬೇಕಾದ ಅಭ್ಯರ್ಥಿಗೂ ಕೂಡ ಓಟನ್ನು ಚಲಾಯಿಸಿ ತಮ್ಮ ತಮ್ಮ ಗೂಡುಗಳನ್ನು ಸೇರಿಕೊಂಡು ಬಿಟ್ಟರು. ಒಬ್ಬೊಬ್ಬ ಚನ್ನಪಟ್ಟಣದ ಜನಸಾಮಾನ್ಯ ಕೂಡ ಕಳೆದ ಒಂದು ದಿನದಲ್ಲಿ ಒಬ್ಬೊಬ್ಬ ಮತದಾರ ಒಂದೇ ದಿನಕ್ಕೆ 5,000 to 6,000 ರೂಪಾಯಿನ ಪುಕ್ಕಟೆಯಾಗಿ ದುಡಿದು ಬಿಟ್ಟಿದ್ದಾರೆ ಅಂದರೆ ನಾವೆಲ್ಲರೂ ಕೂಡ ಅದನ್ನು ಅಚ್ಚರಿ ಪಡುವಂತೆ ಇಲ್ಲ. ಯಾಕೆಂದರೆ ಸ್ನೇಹಿತರೆ, ನಿಖಿಲ್ ಕುಮಾರಸ್ವಾಮಿಗೆ ಮುಸ್ಲಿಂ ಮತಗಳು ಸೇರಿ ದಲಿತ ಮತಗಳನ್ನು ಸೆಳೆಯೋ ಅನಿವಾರ್ಯತೆ ಖಂಡಿತವಾಗಿಯೂ ಇದೆ. ಅದೆಲ್ಲ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ವಿಚಾರ. ಇದೇ CP ಯೋಗೇಶ್ವರ್ ಅವರು ಕಾಂಗ್ರೆಸ್ಗೆ ನಿಂತರೂ ಓಟ್ ಹಾಕ್ತೀವಿ, BJPಗೆ ನಿಂತರೂ ಓಟ್ ಹಾಕೋದಿಲ್ಲ ಅನ್ನೋ ಮನಸ್ಥಿತಿ ಅಲ್ಲಿದೆ. ಈ ಬಾರಿ CP ಯೋಗೇಶ್ವರ್ ನಿಂತಿರೋದು ಕಾಂಗ್ರೆಸ್. ಹಾಗಾಗಿ ಮುಸ್ಲಿಂ ಮತ್ತು ದಲಿತ ಮತಗಳು ಒಂದಿಷ್ಟು ವಾಲುವ ಸಾಧ್ಯತೆ ಇದೆ. ಹಾಗಾಗಿ ಈ ಮೈತ್ರಿ ಪಾಳ್ಯದ ಕಾರ್ಯಕರ್ತರಲ್ಲ, ಅವರು ಮುಸ್ಲಿಂ ಮತ ಬಾಂಧವ್ರನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅನ್ನೋ ಮಾತುಗಳು ಹರಿದಾಡ್ತಾ ಇವೆ. ಅದು ನೀವು ಅರ್ಥ ಮಾಡ್ಕೊಳ್ಬೋದು. ದುಡ್ಡಿನಲ್ಲಾಗಿರ್ಬೋದು, ಅವ್ರನ್ನ ಟ್ರೀಟ್ನಲ್ಲಾಗಿರ್ಬೋದು, ಎಲ್ಲ ವಿಚಾರವಾಗಿ. ಆದರೆ ಈ ನಿಖಿಲ್ಗೆ ನೋಟು, ಯೋಗೇಶ್ವರ್ಗೆ ಓಟು ಅಂತ ಏನಾದರೂ ಈ ಮತದಾರರು ಕೈ ಎತ್ತಿಬಿಟ್ರೆ, ಅಂದರೆ ಈ ಮುಸ್ಲಿಂ ಮತದಾರರು ಅಥವಾ ಬೇರೆಯವರು, ಈ ಬಾರಿ ನಿಖಿಲ್ ಭವಿಷ್ಯ ಅಧೋಗತಿ ಆಗೋದಂತರೂ ಸತ್ಯ ಅಂತ ಅಲ್ಲಿ ಮಾತುಗಳು ಕೂಡ ಕೇಳಿಬರ್ತಾ ಇರೋದು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸ್ನೇಹಿತರೆ. 300 ಕೋಟಿ ಅಂದಾಜು ಹಣದ ಸೋರಿಕೆ ಅನ್ನೋ ಲೆಕ್ಕಾಚಾರಗಳನ್ನು ಇಟ್ಕೊಂಡ್ರೂ 7,35,000 ಮತಗಳನ್ನು ಡಿವೈಡ್ ಮಾಡಿ ನೋಡಿದ್ರೆ ನಿಮಗೆ ಒಂದೊಂದು ಓಟಿನ ಮೌಲ್ಯ ಕೇಳಿ ಶಾಕ್ ಆಗುತ್ತೆ ಸ್ನೇಹಿತರೆ. ನೆಕ್ ಟು ನೆಕ್ ಫೈಟ್ ಇದೆ ಅನ್ನೋದಂತೂ ಪಕ್ಕ. ಇನ್ನು ರಾಜಕೀಯ ಪಂಡಿತರ ಲೆಕ್ಕಾಚಾರಗಳ ನಡುವೆ ಈ ಮಾತುಗಳು ಕೇಳಿ ಬರ್ತಾ ಇರ್ಬೋದು. ಆದರೆ ಭರ್ಜರಿ ಬೆಟ್ಟಿಂಗ್ ಕೂಡ ಇದರ ನಡುವೆ ಶುರುವಾಗಿರೋದು. ಬೆಟ್ಟಿಂಗ್ ನಿಖಿಲ್ ಮೇಲೆ ನಿಂತು ಬಿಟ್ಟಿದೆ. CP ಯೋಗೇಶ್ವರ್ ಅಭಿಮಾನಿಗಳಲ್ಲಿ ಅದು ಕೂಡ ಆತಂಕಕ್ಕೂ ಕೂಡ ಕಾರಣವಾಗಿದೆ. ನಿಖಿಲ್ ಕುಮಾರಸ್ವಾಮಿ ಮೇಲೆ ಬೆಟ್ಟಿಂಗ್ ನಡೀತಾ ಇದೆ. ಯಾರು ಬೇಕಾದರೂ ಬೆಟ್ಟಿಂಗ್ ಕಟ್ಟಲಿಕ್ಕೆ ಮುಂದೆ ಬನ್ನಿ ಅಂತ. ನಾವೆಲ್ಲರೂ CP ಯೋಗೇಶ್ವರ್ ಅವರ ನೀರಾವರಿ ಯೋಜನೆಗಳ ಮೂಲಕ ಭಗೀರಥನ ಪಟ್ಟದಲ್ಲಿ ನಿರ್ಭೀತಿಯಿಂದ ಎಲೆಕ್ಷನನ್ನು ಎದುರಿಸಿದ್ದಾರೆ. ಆದರೆ ಇದೀಗ CP ಯೋಗೇಶ್ವರ್ಗೆ ಅವರ ಬಣದಲ್ಲೇ ಆತಂಕ ಶುರುವಾಗಿರೋದು. ಯಾಕೆಂದರೆ ಬೆಟ್ಟಿಂಗ್ ಭರಾಟೆಯಲ್ಲಿ
ಕೋಟಿ ಕೋಟಿ ಬೆಟ್ಟಿಂಗ್ ಶುರುವಾಗಿದ್ದು, ನಿಖಿಲ್ ಗೆಲ್ತಾರೆ, ಎಷ್ಟು ಕೋಟಿ ಕಟ್ತೀರಾ ಕಟ್ಟಿ ಅಂತ ಹೇಳಿ ಬೆಟ್ಟಿಂಗ್ ಕಟ್ಟಲಿಕ್ಕೆ ಮುಂದಾಗಿರು. ಕೆಲವೊಬ್ಬರು ಜಮೀನು, ಕೆಲವೊಬ್ಬರು ತಮ್ಮ ಹಸು ಕರುಗಳು, ಈ ರೀತಿಯಾಗೂ ಕೂಡ ಮುಂದೆ ಬಂದಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರೋದು. ಅನೇಕರು ಕೂಡ ಸವಾಲನ್ನು ಹಾಕ್ತಾ ಇದ್ದಾರೆ. ಈ ಬೆಟ್ಟಿಂಗ್ ಭರಾಟೆ ಈಗಲೇ ಅಲ್ಲ, ಯಾವಾಗ ಈ 18 ದಿನಗಳ ಹಿಂದೆ ಈ ಪ್ರಚಾರ ಶುರುವಾಯ್ತಲ್ವಾ, ಆಗ್ಲಿಂದಲೂ ಕೂಡ ಈ ಬೆಟ್ಟಿಂಗ್ ಭರಾಟೆ ಶುರುವಾಗಿದೆ. ಬೆಟ್ಟಿಂಗ್ ಕಟ್ಟಲಿಕ್ಕೂ ಕೂಡ ಜನರು ಮುಂದಾಗ್ತಾ ಇದ್ರು. ಅದು ಒಳಗೆ ಏನೆಲ್ಲ ನಡೆದಿದ್ದು ಯಾವುದು ಕೂಡ ಹೊರಗೆ ಬಂದಿಲ್ಲ. ಆದರೆ ಈಗ ಒಂದು ಎಕ್ಸಿಟ್ ಪೋಲ್ ಒಂದು ಹಂತಕ್ಕೆ ಬಂದು ತಲುಪಿದೆ. ಯಾರು ಗೆಲ್ಲಬಹುದು ಅನ್ನೋ ಅಂದಾಜಿನ ಕೆಲವೊಂದು ಮಾತುಗಳು ಈಗ ಕ್ಷೇತ್ರದಲ್ಲಿ ಹರಿದಾಡ್ತಾ ಇವೆ. ಒಂದು ಮಟ್ಟದಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಬಹಳಷ್ಟು ಪರವಾಗಿ ಕ್ಷೇತ್ರದ ಜನತೆ ಮಾತನಾಡ್ಕೊಳ್ತಾ ಇದ್ದರೆ, ಅಲ್ಲಿ ಇಲ್ಲಿ ಒಂದಿಷ್ಟು ಓಟ್ಗಳು ಆ ಕಡೆ ಈ ಕಡೆ ಆಗಿಬಿಟ್ರು. ಕನಿಷ್ಠ ಪಕ್ಷ ಒಂದು 5,000 10 ಸಾವಿರ ಓಟ್ಗಳಲ್ಲಿ ನಮ್ಮ CP ಯೋಗೇಶ್ವರ್ ಗೆಲ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ ಈ ಬೆಟ್ಟಿಂಗ್ ಭರಾಟೆಯ ಡಿಮ್ಯಾಂಡ್ ಮೊತ್ತ ಕೇಳಿ ಕ್ಷೇತ್ರದ ಜನತೆ ಕೂಡ ದಂಗಾಗಿರೋದು. ಹಾಗಾಗಿ ಕ್ಷೇತ್ರದ ಫಲಿತಾಂಶ ಏನಾಗಬಹುದು ಅನ್ನೋ ಕುತೂಹಲವಂತರೂ ಇದ್ದೇ ಇದೆ. ಈ ನಿರೀಕ್ಷೆಗಳೆಲ್ಲ ಹುಸಿಯಾಗುತ್ತಾ, ಕೆಲವೊಬ್ಬರು CP ಯೋಗೇಶ್ವರ್ ಗೆಲ್ಲಬಹುದು ಅನ್ನೋ ಮಾತುಗಳು, ಜೊತೆಗೆ ಇನ್ನು ಕೆಲವೊಬ್ಬರು ನಿಖಿಲ್ ಕುಮಾರಸ್ವಾಮಿ ಗೆದ್ದೇ ಗೆಲ್ತಾರೆ ಅನ್ನೋ ಮಾತುಗಳು, ಅವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಹುಸಿಯಾಗಿಬಿಡುತ್ತಾ ಅನ್ನೋ ಅನುಮಾನ ಕೂಡ ಅವರ ಕಾರ್ಯಕರ್ತರಲ್ಲಿ ಶುರುವಾಗಿರೋದು. ಒಂದು ಮಾಳೂರು, ಚಕ್ಕೆರೆ, ಚನ್ನಪಟ್ಟಣದ ಸುತ್ತಮುತ್ತ ಈ ಬೆಟ್ಟಿಂಗ್ ಸವಾಲುಗಳು ಈಗ ಜೋರಾಗಿ ಸದ್ದು ಮಾಡ್ತಾ ಇವೆ. ನಿಖಿಲ್ ಬೆಂಬಲಿಗರು, ಜೊತೆಗೆ ಬಿಸ್ನೆಸ್ಮನ್ಗಳು, ಜೊತೆಗೆ ಸೇರಿದಂತೆ ಬೆಂಗಳೂರು, ಜೊತೆಗೆ ಚನ್ನಪಟ್ಟಣದ ಹೊರಗಿನವರು ಕೂಡ ಬೆಟ್ಟಿಂಗ್ ಕಟ್ಟಲಿಕ್ಕೂ ಕೂಡ ಮುಂದಾಗಿದ್ದಾರೆ ಅನ್ನೋ ಮಾತುಗಳು ಹರಿದಾಡ್ತಾ ಇರೋದು. ನಾವು ಈ ಓವರಾಲ್ ನಿನ್ನೆ ಚುನಾವಣೆಗಳನ್ನು ಗಮನಿಸಿದರೆ ದೊಡ್ಡ ಮಾಳೂರು, ಜೊತೆಗೆ ಮಂಗಳವಾರಪೇಟೆ, ಅಕ್ಕೂರು, ಹೊಸಹಳ್ಳಿಯಲ್ಲಿ JDS ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಒಂದಿಷ್ಟು ಮಾತುಕತೆ ಚಕಮಕಿ ನಡೀತು. ಮತದಾರನ ಓಲೈಸೋ ಸಂಬಂಧ ಎರಡು ಪಕ್ಷಗಳ ನಡುವೆ ಒಂದಷ್ಟು ನಿಮಿಷ ಗಲಾಟೆ ಕೂಡ ನಡೀತು. FIR ಕೂಡ ದಾಖಲಾಗಿದೆ. ಇನ್ನೊಂದು ಕಡೆ ಚನ್ನಪಟ್ಟಣದ ನಗರದ ಬಡಮಕ್ಕಾನ್ನಲ್ಲಿ ಕಾಂಗ್ರೆಸ್ ಪರವಾಗಿ ದೊಡ್ಡ ಮಟ್ಟದ ಹಣ ಹಂಚಿಕೆ ನಡೆಸ್ತಾ ಇದ್ದಂಥ ಆರೋಪಿಯನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದರು. 1,16,000 ರೂಪಾಯಿಯನ್ನು ಕೂಡ ಜಪ್ತಿ ಮಾಡಿಬಿಟ್ರು. ಈ ಬಗ್ಗೆ ಚನ್ನಪಟ್ಟಣ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ. ಇದರೊಂದಿಗೆ ಅಕ್ಕೂರಿನಲ್ಲಿ ಕಾಂಗ್ರೆಸ್ ಪರವಾಗಿ ಮಂಗಳವಾರ ರಾತ್ರಿ ಹಣ ಹಂಚಿಕೆ ಮಾಡ್ತಾ ಇದ್ದ ಆರೋಪಿಯನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಈ ಚನ್ನಪಟ್ಟಣದ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹೆಚ್ಚಾಗಿ ಹಣ ಹಂಚಿಕೆ, ಅಂದರೆ ಈ DK ಬ್ರದರ್ಸ್ ಅವರು ಎಷ್ಟು ಹಣದ ಮೋಡಿಯನ್ನು ಕೂಡ ಮಾಡಿದ್ದಾರೆ ಅಂತ ನಾವು ಒಂದು ಅಂದಾಜನ್ನು ಮಾಡಬಹುದು. ಹೇಳೋದಕ್ಕೆ ಆಗೋದೇ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಅವ್ರಿಗಿಂತಲೂ ಕೂಡ ಇಲ್ಲಿ ದುಡ್ಡಿನ ಆಟ ನಡೀಬೋದು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರೋದು. ಆದರೆ ಈವರೆಗೂ ನಡೆದಂಥ ಎಲ್ಲ ಚುನಾವಣೆಗಳಿಗಿಂತಲೂ ಚನ್ನಪಟ್ಟಣ ಉಪಚುನಾವಣೆ, ಈ ಬೈ ಎಲೆಕ್ಷನ್ ಇದೆಯಲ್ಲ, ಈ ಬಾರಿಯದ್ದು ಅತ್ಯಧಿಕ ದುಬಾರಿ ಅಂತಲೇ ಹೇಳ್ಬೋದು. ಮೂಲಗಳ ಪ್ರಕಾರ ಎರಡು ಪಕ್ಷಗಳು ಪರಸ್ಪರ ಜಿದ್ದಿಗೆ ಬಿದ್ದು, ಹಠಕ್ಕೆ ಬಿದ್ದು ಹಣ ಹಂಚಿಕೆ ಮಾಡಿದ್ದಾರೆ ಅನ್ನಲಾಗ್ತಾ ಇದೆ. ಮತದಾನಕ್ಕೂ ಹಿಂದಿನ ದಿನ ರಾತ್ರಿ ಶುರುವಾದಂಥ ಹಣ ಹಂಚಿಕೆ ಮತದಾನದ ಕೇಂದ್ರಗಳವರೆಗೂ ಕೂಡ ಹಬ್ಬಿತ್ತು. ಅಲ್ಲೂ ಕೂಡ ಸಿಕ್ಕಿಬಿದ್ದಿದ್ದಾರೆ ಕೆಲವೊಬ್ಬರು. ಒಂದು ಪಕ್ಷದವರು ರಾತ್ರಿ ಏನಾದರೂ 2,000 ನೀಡಿದ್ರೆ, ಮತ್ತೊಂದು ಪಾರ್ಟಿಯವರು ಅವ್ರಿಗಿಂತ ಹೆಚ್ಚು ಒಂದು ಕೈ ಮೇಲೂ 2,500 ರೂಪಾಯಿ ನೀಡೋದು. ಇನ್ನು 2,000 ನೀಡಿದ್ದವರು ಬೆಳಗ್ಗೆ ಮತ್ತೆ ಬಂದು 1,500 ರೂಪಾಯಿ ಹೆಚ್ಚಿಗೆ ಹಣವನ್ನು ಕೂಡ ಕೊಟ್ಟು ಹೋಗಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರೋದು. ಎದುರಾಳಿ ಪಡೆ ಅದಕ್ಕಿಂತ ಮುಂಚೆ ಮತ್ತೊಂದು 2,000 ನೀಡೋದು. ಹೀಗೆ ಎಲ್ಲರೂ ಕೂಡ ತುಂಬ ಸಂಪಾಗಿರೋದಿಲ್ಲಿ ಅಂದರೆ ಮತದಾರರು. ಈ ಕ್ಷೇತ್ರದಲ್ಲಿನ ಪ್ರತಿ ಮತದಾರರಿಗೆ ಒಂದು ಪಕ್ಷದಿಂದ ಕನಿಷ್ಠ 3,000ದಿಂದ 5,000ವರೆಗೂ ಹಣ ಹಂಚಿಕೆ ಆಗಲಾಗಿದೆ. ಜೊತೆಗೆ ಒಂದು ಕುಟುಂಬಕ್ಕೆ ಸೀರೆ, ಮೂಗುತಿ, ಬೆಳ್ಳಿ ದೀಪ, ಬೆಳ್ಳಿ ಕಾಯಿನ್, 25 kg ಅಕ್ಕಿ ಕೂಡ ಹೋಗಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಕನಿಷ್ಠ ನಾವು ಇವನ್ನೆಲ್ಲವನ್ನೂ ಕೂಡ ಓವರಾಲಾಗಿ ನೋಡೋದಾದ್ರೆ 4,000ದಿಂದ 10,000 ರೂಪಾಯಿವರೆಗೂ ಒಬ್ಬ ವೋಟರ್ಗೆ ಸಂದಾಯವಾಗಿರೋದಂತೂ ಅಚ್ಚರಿ ಏನಿಲ್ಲ. ಅದೆಲ್ಲದನ್ನು ಹೊರತುಪಡಿಸಿ ಈ ಅಕ್ಟೋಬರ್ 16ರಿಂದ ನವೆಂಬರ್ 11ರವರೆಗೆ 33 ಕೋಟಿ ಮೌಲ್ಯದ ಮದ್ಯವನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ. 8 kg ಮಾದಕ ವಸ್ತುಗಳನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ. ಇವೆಲ್ಲವನ್ನು ನೋಡಿದ್ರೆ ಈ ಬಾರಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಹಣ ಎಷ್ಟು ಹಂಚಿಕೆ ಆಗಿದೆ ಅನ್ನೋದನ್ನು ಊಹಿಸಬಹುದು. ನೋಡೋಣ ಏನಾಗುತ್ತೆ, ಕ್ಷೇತ್ರದಲ್ಲಿ ಏನೆಲ್ಲ ಚೇಂಜಸ್ ಆಗ್ಬೋದು, ಜನರ ನಿರೀಕ್ಷೆಗಳು ಏನಾಗ್ಬೋದು ಅಂತ ಕಾದು ನೋಡೋಣ ಅಂತ ಹೇಳ್ತಾ ನಾನು ರಾಕೇಶ್ ಆರುಂಡಿ, ಧನ್ಯವಾದ.